ಎಲ್ಲರಿಗೂ ನಮಸ್ಕಾರ. 7 ಸಾರಿ ವಂದನೆಗಳು. ನಿಮ್ಮ ಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. 7 ಕೋಟಿ ಕನ್ನಡ ಜನತೆಗೆ ರೆಡ್ ಅಂಡ್ ವೈಟ್ 7 ರಾಜ್ ಮಾಡುವ ನಮಸ್ಕಾರಗಳು. ಕನ್ನಡ ಜನತೆಗೆ ಸುಮಾರು ಪಿಕ್ಚರ್ ಮಾಡಿ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಎಲ್ಲ ನಮ್ಮ 7 ಕೋಟಿ ಕನ್ನಡ ಜನತೆಯ ಆಶೀರ್ವಾದದಿಂದ ಒಳ್ಳೆ ಚಿತ್ರವನ್ನು ಮಾಡಬೇಕು ಅಂತ ಈಗ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಈಗ 3ನೇ ಚಿತ್ರ ನೆನಪುಗಳ ಮಾತು ಮಧುರ. ಇದೊಂದು ಡಿಫ್ರೆಂಟ್ ಆಗಿದೆ. ಈಗಿರೋ ಪರಿಸ್ಥಿತಿಗೆ ಏನೇನ್ ಬೇಕು, ಜನ ಹೇಗಿದ್ದಾರೆ ಅಂತ ನಮ್ಮ ಅಫ್ಜಲ್ ಅವರು ಡೈರೆಕ್ಷನ್ ಮಾಡಿ ಕಂಪ್ಲೀಟ್ ಆಗಿದೆ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಈ ಪಿಕ್ಚರ್ ಬರ್ತಾ ಇದೆ. ನಿಮ್ಮೆಲ್ಲ ಆಶೀರ್ವಾದ ದಯವಿಟ್ಟು 7 ಕೋಟಿ ಕನ್ನಡ ಜನತೆಗೆ ವಿನಂತಿ ಏನಂದ್ರೆ, ನೀವೆಲ್ಲ ಬಂದು ಥಿಯೇಟರ್ ನಲ್ಲಿ ನೋಡ್ರಿ. ನೀವೆಷ್ಟು ಪ್ರೋತ್ಸಾಹ ನಮಗ್ ಕೊಡ್ತೀರಾ ಅಷ್ಟು ಚೆನ್ನಾಗಿಲ್ಲ. ಒಳ್ಳೆ ಪಿಕ್ಚರ್ ನಾನು ಮಾಡ್ತಾ ಇದ್ದೀನಿ. 2 ತಮಿಳ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಮಲಯಾಳಂ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಕನ್ನಡದಲ್ಲಿ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ. ಅದು ನನ್ನ ಜೀವನ ಚರಿತ್ರೆ. ಟೈಟಲ್ ಬಂದು 7ರಿಂದ 77ರವರೆಗೆ. ನಾನು ಹೇಳ್ಬಿಡ್ತೀನಿ. ನಾನು 77ನೇ ವಯಸ್ಸಿನಲ್ಲಿ ಸಮಾಧಿ ಆಗ್ತೀನಿ, ಅಂದ್ರೆ ಸಾಯ್ತೀನಿ ಅಂತ ಒಂದಿದೆ. ನಾನು 7 ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ 77 ವಯಸ್ಸುವರೆಗೆ ನನ್ನ ಜೀವನ ಚರಿತ್ರೆ ಬಗ್ಗೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಅದು ವರ್ಲ್ಡ್ ವೈಡ್ ರೆಕಗ್ನೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದು ತುಂಬಾ ಒಳ್ಳೆ ನನ್ನ ಲೈಫ್ ಇಷ್ಟೇ. ಮನುಷ್ಯ ಹುಟ್ಟಿದ್ರೆ ಎಷ್ಟು ಕಷ್ಟಪಡ್ತಾನೆ ಅಷ್ಟು ಎಷ್ಟೇ ಕಷ್ಟಪಟ್ಟು ಮೇಲಕ್ಕೆ ಬಂದ್ರು ನಾನು ತುಳಿಯೋರೇ ಜಾಸ್ತಿ. ಅಂತವ್ರ ಮುಂದೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಎಷ್ಟು ಜನ ತುಳಿತಾರೋ ಅವ್ರ ಮುಂದೆ ನಾನು ಚೆನ್ನಾಗಿ ಬರ್ತಾ ಇದ್ದೀನಿ. ಅದಕ್ಕೆ ತುಳಿದವ್ರನ್ನೆಲ್ಲ ನಾನು ಅವ್ರ ಆಶೀರ್ವಾದ ಅಂತ ತಗೊಳ್ತಾ ಇದ್ದೀನಿ. ಆದ್ರಿಂದ ಯಾವತ್ತೂ ಜನ ತುಳಿದ್ರೆ ನಾವೊಂದು ಚಾಲೆಂಜ್ ಆಗಿ ತಗೊಂಡು ಲೈಫಲ್ಲಿ ಮುಂದಕ್ಕೆ ಬರ್ಬೇಕು. 35 ವರ್ಷದ ಹಿಂದೆ ನಾನು ಒಂದು ರುದ್ರತಾಂಡವ, ಮತ್ಸರ, ಅನುಕೂಲಕ್ಕೆ ಬಂಡ, ಬೀರಾಮೂರ್ತಿ ಅವರು ನನ್ಗೆ ಒಳ್ಳೆ ಪಾತ್ರ ಕೊಟ್ಟರು. ರುದ್ರತಾಂಡವದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಅವತ್ತು ಮತ್ತೆ 2-3 ಪಿಕ್ಚರ್ ಸಿಕ್ತು, ಅದ್ರಲ್ಲಿ ನನ್ಗೆ ಲೈಫ್ ಸಿಕ್ಕಿಲ್ಲ. ಮತ್ತೆ ಒಂದ್ ದೊಡ್ಡ ಹೀರೋ ಫಿಲ್ಮ್ ನಲ್ಲಿ ಒಳ್ಳೆ ವಿಲನ್ ರೋಲ್ ಕೊಟ್ರು. ಎಲ್ಲ ರೆಡಿ ಮಾಡಿದೆ. ಆ ಟೈಮ್ ನಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಹೀರೋ ಬಂದು ಇವನ್ನ ತೆಗೆದಾಕ್ಬಿಡ್ರಿ ಅಂತ ಹೇಳಿದ್ರು. ಅದು ನನಗೆ ತುಂಬಾ ನೋವಾಯ್ತು. ಬಟ್ ಅದನ್ನು ನಾನು ತುಂಬಾ ಚಾಲೆಂಜ್ ಆಗಿ ತಗೊಂಡೆ. ಇವತ್ತಿಲ್ಲ ನಾಳೆ ಇದೇ ಹೀರೋ ಮುಂದೆ ನಾನು ಮುಂದಕ್ಕೆ ಬರ್ಬೇಕು, ಒಂದು ಪ್ರೊಡ್ಯೂಸರ್ ಆಗಿ ಇಲ್ಲ ಒಂದು ದೊಡ್ಡ ವಿಲನ್ ಆಗಿ ಆಗ್ಬೇಕು ಅಂತ ಒಂದು ಚಾಲೆಂಜ್ ತಗೊಂಡೆ. ಇವತ್ತು ಆ ದೊಡ್ಡ ಹೀರೋ ಬ್ಲೆಸ್ಸಿಂಗ್ ಇಂದ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ರಿ. ಯಾವತ್ತೂ ಆ ಹೀರೋ ಇನ್ಸಲ್ಟ್ ಮಾಡಿದ್ರು ಅಂತ ಬೇಜಾರಾಗಿಲ್ಲ. ಒಂದು ಚಾಲೆಂಜ್ ತಗೊಂಡೆ. ದಟ್ ಇಸ್ ಲೈಫ್. ಇವತ್ತು ನಾನು ಅದನ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಒಂದು ದೊಡ್ಡ ವಿಲನ್ ಆಗಿ ಶಾರ್ಟ್ಲಿ ನಿಮ್ ಮುಂದೆ ಎಲ್ಲ ಬರ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಯಾವ್ದು ಅವ್ರ ದೇವರ ದರ್ಶನ ಕೊಡದಾಗ ಹೇಳ್ತೀನಿ ಸರ್, ಈಗಲ್ಲ. ಯಾವತ್ತೂ ಪ್ರತಿ ವರ್ಷನೂ ನನ್ನ ಬರ್ತ್ಡೇಗೆ ಏನಾದ್ರೂ ಒಂದು ಕನ್ನಡ ಜನತೆಗೆ ಒಂದು ಒಳ್ಳೆ ಕೊಡುಗೆ ಕೊಡ್ಬೇಕು ಅಂತ ನನ್ನ ಆಸೆ ಇತ್ತು. ಲಾಸ್ಟ್ ಇಯರ್ ಇಲ್ಲ ಅದಕ್ಕೆ ಮುಂಚಿದ ಇಯರ್ ಅತಿ ಐ ಲವ್ ಯು ಅಂತ ನಾನು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ಅದು ನಮ್ಮ ಲೋಕೇಂದ್ರ ಸರ್ ಅವರು ತುಂಬಾ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದೊಂದು ಡಿಫ್ರೆಂಟ್ ಆಗಿತ್ತು. ಆ ತರ ಪ್ರತಿ ವರ್ಷ ನನ್ನ ಲೈಫ್ ಅಲ್ಲಿ ಏನೇನು ಸಾಧನೆ ಮಾಡ್ತೀನಿ ಆ ಬರ್ತ್ಡೇ ದಿವಸ ನಾನು ಪಬ್ಲಿಕ್ ಹೈಲೈಟ್ ಮಾಡ್ಬೇಕಂತ ಆಸೆ. ಆದ್ರಿಂದ ಇದು ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದೀವಿ. ಬಟ್ ಅದು ಬ್ಯಾಕ್ ಗ್ರೌಂಡ್ ಯಾವ್ಯಾವ ಪಿಕ್ಚರ್ ಬರ್ತಾ ಇದೆ ಅಂತ ನೋಡ್ಕೊಂಡು ಮಾಡ್ಬೇಕು ಅಂತ ಇದೆ. ಸೆನ್ಸರ್ ಆಗಿದೆ. ಶಾರ್ಟ್ಲಿ ಸೆನ್ಸರ್ ಅವ್ರು ಏನೇನೋ ಹೇಳಿದ್ರು. ಬಟ್ ಎ ಸರ್ಟಿಫಿಕೇಟ್ ಬಂದಿದೆ. ಬಟ್ ಇಲ್ಲ, ಬಟ್ ಸ್ಟಿಲ್ ವಿ ಗಾಟ್ ಎ ಸರ್ಟಿಫಿಕೇಟ್. ಬಟ್ ಇದೊಂದು ಡಿಫ್ರೆಂಟ್ ಆಗಿದೆ ಸರ್. ಪಬ್ಲಿಕ್ ರಿಯಲಿ ಎಂಜಾಯ್, ಯಂಗ್ಸ್ಟರ್ಸ್ ವಿಲ್ ಲವ್ ದಿಸ್ ಫಿಲ್ಮ್. ವಾಟ್ ಇಸ್ ಲೈಫ್ ಅಂತ ನಮ್ಮ ಅಫ್ಜಲ್ ಸರ್ ಅವರು ಕತೆ ಬರೆದು ಡೈರೆಕ್ಷನ್ ಮಾಡಿದ್ರೆ ಖಂಡಿತ ಅವ್ರನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ನನ್ ಪಾತ್ರ ಬಂದು ಒಂದು ಕೆಟ್ಟನ ವಿಲ್ಲನ್ ಆಗಿ ಬರ್ತೀನಿ ಫಸ್ಟ್. ಲಾಸ್ಟ್ ಅಲ್ಲಿ ನಾನು ರಿಯಲೈಸ್ ಮಾಡಿ ಒಳ್ಳೆನ ಆ ತರ ಒಂದ್ ಪಾತ್ರ ಕುಬೇರಪ್ಪ ಅಂತ. ಅದು ಶಾರ್ಟ್ಲಿ ಕುಬೇರಪ್ಪ ಶಾರ್ಟ್ಲಿ ಐ ಡೋಂಟ್ ನೋ ಅಫ್ಜಲ್ ಸರ್ ಇಸ್ ಪ್ಲಾನ್. ಹೌದು ಸರ್, ಕುಬೇರಪ್ಪ ಮನುಷ್ಯನಾಗ್ಬಿಟ್ಟಿದ್ರೆ ನೆನಪು ಇರ್ಬೇಕಲ್ಲ ಸರ್. ಅದಕ್ಕೆ ನೆನಪುಗಳ ಮಾತು ಮಧುರ, ಯಾವಾಗ್ಲೂ ಮಧುರವಾಗಿ ಕೊಡ್ತಾನೆ ಇರ್ಬೇಕು ಅಂತ ಅಫ್ಜಲ್ ಸರ್ ಮಾಡಿದ್ರು. ಅಫ್ಜಲ್ ಸರ್ ಅವ್ರನ್ನ
ಇಲ್ಲ ಇಲ್ಲ ಅಲ್ಲ. ಬಟ್ ಹಾಡುಗಳೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಕಾಣುತ್ತೆ. 6 ಹಾಡಿದೆ. ನಾನು ಏನೋ ಒಂದು ಡುಯೆಟ್ ಮಾಡಿದೀನಿ, ಈ ವಯಸ್ಸಿನಲ್ಲಿ ಮಾಡಬಾರ್ದಾಗಿತ್ತು, ಮಾಡಿದೀನಿ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್. ಬಟ್ ಒಳ್ಳೆ ವಿಲನ್ ಒಳಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಒಂದು ದೊಡ್ಡ ವಿಲನ್ ನನ್ನ ರಿಯಲ್ ಲೈಫ್ ನಲ್ಲಿ ಒಂದು ದೊಡ್ಡ ಕನ್ನಡ ಆಗ್ಬೇಕು ಅಂತ ಆಸೆ ಇದೆ. ನನ್ನ ರಿಯಲ್ ಟ್ಯಾಲೆಂಟ್ ನ ಆಡಿಯನ್ಸ್ ತೋರಿಸ್ಬೇಕು ಅಂತ ಆಸೆ ಇದೆ ಸರ್. ಅದು 7 ಭಾಷೆನಲ್ಲಿ ತೋರಿಸ್ಬೇಕು ಅಂತ ಇದೆ. ಥ್ಯಾಂಕ್ ಯು. ಯಾರು ಸರ್? ಹಾ, ಅವ್ರು ಯಾವಾಗ್ಲೂ ನನ್ನ ಬ್ಲೆಸ್ ಮಾಡ್ತಾ ಇದಾರೆ ಸರ್. ಅದೇ ನನ್ಗೆ ಸಂತೋಷ ಸರ್. ನನ್ನ ಸ್ಲೋಗನೇ ವಿ ಕೀಪ್ ಯೋರ್ 7 ಜನರೇಷನ್ ಸ್ಮೈಲಿಂಗ್. ಯಾವಾಗ್ಲೂ ನಗುನಗ್ತಾ ಇರ್ಬೇಕು. ಅವ್ರ ಪೊಲೀಸ್ ಕಮಿಷನರ್ ನಾನು ಸಿವಿಲ್ ಡ್ರೆಸ್ ನಲ್ಲಿ ಮಾಡಿದ್ರೆ ಅದು ಹೈಲೈಟ್ ಆಗುತ್ತಾ ಸರ್? ಕಳ್ಳನಾಗ ಜೈಲಿಗೆ ಹೋದ್ರೆ ಅವ್ರು ವೈಟ್ ಡ್ರೆಸ್ಸೇ ಕೊಡ್ತಾರೆ. ಅದಕ್ಕೆ ಅದು ಯೂಸ್ಲೇ ಮಾಡ್ಬೇಕು. ಗೌರ್ಮೆಂಟ್ ನಾರ್ಮ್ಸ್ ಏನಿದೆ ಅದು ಫಾಲೋ ಅಪ್ ಮಾಡ್ಬೇಕು. ನಮ್ ಡೈರೆಕ್ಟ್ ಏನ್ ಹೇಳಿದ್ರು ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ. ಖುಷಿ ಆಯ್ತು ನಿಮ್ಮನ್ನ ಬೇರೆ ಕಾಸ್ಟ್ಯೂಮ್ ಅಲ್ಲಿ ನೋಡಿದ್. ಆಕ್ಚುಲಿ ಅದು ಬಣಕರ್ ಸರ್, ಇವತ್ತೇನು ನಾವು ಬೇರೆ ಕಾಸ್ಟ್ಯೂಮ್ ನೋಡಿ ನಾವು 7 ಚೂಡು ತಂದಿದ್ರು. ಅದು ರೆಡ್ ಅಂಡ್ ವೈಟ್ ಹೇಳಿತ್ತು. ಅದಕ್ಕೆ ಹೇಳಿದೆ ನಿಮ್ಗೆ ತರ ಹೇಳಿದ್ದು ಮತ್ತೆ ನೋಡಿತ್ತು ಅಂತ. ಇದು ವರ್ಷಕ್ಕೆ ಸರ್ ನನ್ನ ಹೆಸರು ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನನ್ನ ಮನೆಗೆ 7ನೇ ಮಗ. ನಾವು ಜಾತಿ ಮತ ಕುಲ ಗೋತ್ರ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಜೋಸಫ್ ಅಂದ್ರೆ ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ, ರಹೀಮ್ ಅಂದ್ರೆ ಮುಸ್ಲಿಂ ಅಂತ ಗೊತ್ತಾಗುತ್ತೆ, ರಾಜು ಅಂದ್ರೆ ಹಿಂದೂ ಅಂತಾರೆ. ನಂಬರ್ 7 ಅಂದ್ರೆ ಯಾವ ಜಾತಿ ಮತ ಕುತ ಯಾವ್ದು ಇಲ್ಲ. ಆದ್ರಿಂದ ನನಗೆ ನಂಬರ್ 7 ಅಂತ ಹೆಸರಿಟ್ರು. ಮನುಷ್ಯನಿಂದ ಜಾತಿ ಮತ ಗೊತ್ತಾಗಬಾರ್ದು ಅಂತ ನಮ್ಮ ತಂದೆ ನನಗೆ ನಂಬರ್ 7 ಅಂತ ಹೆಸರಿಟ್ರು. ನಮ್ಮ ತಂದೆಯವರು ಏನ್ ಹೆಸರಿಟ್ರು ಅದನ್ನ ಕಾಪಾಡ್ಕೊಂಡು ಮುಂದಕ್ಕೆ ಬರ್ಬೇಕು ಅಂತ ನಾನು ಇವತ್ತು 7 ರಾಜಾಗೆ ನಿಮ್ ಮುಂದೆ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ಮೊದಲಿಗೆ ಡೈರೆಕ್ಟರ್ ಸರ್ ಆಗಿರುವಂತಹ ಅಫ್ಜಲ್ ಸರ್ ಮತ್ತೆ ಪ್ರೊಡ್ಯೂಸರ್ 7 ರಾಜ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನನಗೆ ಪ್ರಾಜೆಕ್ಟ್ ನ ರೆಫರ್ ಮಾಡಿ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಅವ್ರಿಗೂ ತುಂಬು ಹೃದಯ ಧನ್ಯವಾದಗಳು. ಇದರಲ್ಲಿ ನಾನು ದೀಪ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ನಟಿಯಾಗಿ ಪಾತ್ರ ವಹಿಸಿದ್ದೇನೆ. ಹೋಪ್ಫುಲಿ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅನ್ಕೋತೀನಿ. ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಹೊಸ ಚಿತ್ರ ಬಂದ್ರೂ ಜನ ಪ್ರೋತ್ಸಾಹಿಸ್ತಾರೆ. ನಮ್ ಚಿತ್ರನೂ ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಪಾತ್ರ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಏನ್ ನಡೀತಿದೆ ಅದನ್ನ ತೆರೆ ಮೇಲೆ ತೋರಿಸ್ತಾ ಇದೀವಿ ಅಷ್ಟೇನೆ. ಒಂದು ಹುಡ್ಗ ಹುಡ್ಗಿ ಇರ್ಬೋದು ಅಥವಾ ಒಂದು ಪ್ರೀತಿ ಅನ್ನೋದು ಇರ್ಬೋದು. ಸೊ ಹಂಗಾಗಿ ಇವಾಗ ಏನ್ ನಡೀತಿದೆ ಅದನ್ನ ತೋರಿಸ್ತಾ ಇದೀವಿ ಸರ್ ಅಷ್ಟೇ. ಯಂಗ್ಸ್ಟರ್ಸ್ಗೆ ಸರ್ ಅವಾಗ್ಲೇ ಹೇಳ್ದಂಗೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗೇ ಆಗತ್ತೆ. ಚಾನ್ಸ್ ಕೊಟ್ಟಿದ್ದ ಅಫ್ಜಲ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಂದು ಈ ಮೂವಿಲ್ ನೇಮ್ ಬಂದು ಪೂಜಾ ಅಂತ. ಧನ್ಯವಾದ. ಫಸ್ಟ್ ಟೈಮ್ ಅವ್ರು ಮಾತಾಡ್ತಾ ಇದಾರೆ ವೇದಿಕೆಯ ಮುಂದೆ. ನಿಮ್ ಪಾತ್ರದ ಬಗ್ಗೆ ಇನ್ನ ಹೆಚ್ಚಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಚಿತ್ರತಂಡದ ನಾಯಕ ನಟರು ಮತ್ತೆ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೊಬ್ಬರು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇವತ್ತಿನ ಕೇಂದ್ರ ಬಿಂದು ಚಿತ್ರರಂಗದ ಆಕರ್ಷಕ ವ್ಯಕ್ತಿ. ಹಾಗೇನೇನೆ ಯಾರೇ ನೋಡಿದ್ರು ಇನ್ನೊಂದ್ಸಾರಿ ಎಂಥವ್ರಿದ್ರು ತಿರುಗಿ ನೋಡೋ ಅಂತ ವ್ಯಕ್ತಿ ನಮ್ಮ 7 ರಾಜ್ ಅವರು. ಅವರ ಉಡುಗೆ, ಅವರ ತೊಡುಗೆ, ಅವರ ಮಾತು, ಅವರ ನಡೆ ನುಡಿ, ಗಾಂಧಿನಗರ್ಗೆ ಇದಕ್ಕೆ ಬಂದ್ಬಿಟ್ರೆ, ಚೇಂಬರ್ಗೆ ಬಂದ್ಬಿಟ್ರೆ ಆ ಮೇನ್ ರೋಡಲ್ಲೂ ಗಾಡಿಗಳಲ್ಲಿ ಹೋಗ್ತಾ ಇರೋರೆಲ್ಲ ಇವ್ರನ್ನ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ನಾನು ನನಗೊಂದು ಬಹಳ ತುಂಬಾ ಕುತೂಹಲ ಇತ್ತು. ನಾನು ಇವ್ರನ್ನ ಕೂರಿಸ್ಕೊಂಡು ಒಂದ್ ದಿವಸ ಕೇಳಿದೆ, ಬಸ್ ಯಾವಾಗೂ ಹಿಂಗೆ ಇರ್ತೀರಲ್ಲ, ಡೈಲಿ ಇದ್ರಲ್ಲಿ ಹಿಂಗೆ ಬರ್ತಿರಲ್ಲ, ಹೆಂಗೆ ಕಾರು ಕೂಡ ಹಿಂಗೆ ಇದೆಯಲ್ಲ ಹೆಂಗೆ ಅಂತೆ, ನಿಮ್ಗೆ ಇಷ್ಟೇ ನೋಡಿದಿರಲ್ವಾ, ಇನ್ ಮಿಕ್ಕಿದ್ದೇನು ನೋಡಿಲ್ಲ ಅಲ್ವಾ ನೀವು ಅಂತ ಹೇಳಿ ಮೊಬೈಲಲ್ಲಿ ಎಲ್ಲ ತೋರಿಸಿದ್ರು. ಅವ್ರ ಚಪ್ಪಲಿಯಿಂದ ಹಿಡಿದು, ಮನೆಯಲ್ಲಿರೋ ಸೋಫಾ ಇಂದ ಹಿಡಿದು, ಊಟ ಮಾಡೋ ತಟ್ಟೆಯಿಂದ ಹಿಡಿದು, ಟೀ ಗ್ಲಾಸಿಂದ ಹಿಡಿದು ಪ್ರತಿಯೊಂದು ಎಲ್ಲದರಲ್ಲೂ ರೆಡ್ ಅಂಡ್ ವೈಟ್ ಇತ್ತು. ಸರಿ, ಆಮೇಲೆ ಅವಾಗ ಅನ್ಕೊಂಡೆ ಇದೊಂಥರ ವಿಶಿಷ್ಟ. ಅದೇ ಆಮೇಲೆ ಬರ್ತಾ ಇದ್ದೀನಿ. ಆಮೇಲೆ ಇದೇನ್ ಬಾ ಹಿಂಗೆ ಒಬ್ಬರೇ ಇಲ್ಲ ನನ್ನ ಎಂಟೈರ್ ನನ್ನ ಬಿಲ್ಡಿಂಗು, ನನ್ನ ಮನೆ, ನನ್ನ ಒಳಗಡೆ ಟೋಟಲ್ ವ್ಯವಸ್ಥೆನೇ ಹಿಂಗಿದೆ ಅಂದ್ರು.
ಆಕರ್ಷಕ ವ್ಯಕ್ತಿ ಅಷ್ಟೇ ಅಲ್ಲ, ವಿಶಿಷ್ಟವಾದಂತ ವ್ಯಕ್ತಿ. ಇಂಥ ವಿಶಿಷ್ಟತೆಯಿಂದಲೇ ಅವರು ಒಂದು ಗಿನ್ನಿಸ್ ಅನ್ನೋ ಒಂದು ಇದಕ್ಕೆ ಸ್ಥಾನಮಾನವನ್ನ ಪಡಿತಕ್ಕಂತ ವ್ಯವಸ್ಥೆಗೆ ದಾಖಲಾದ್ರಿ ಅಂತ ಒಂದು. ಆಮೇಲೆ ನಿಮ್ಮ ಇನ್ನೊಂದು ಹೇಳಿದ್ರಿ 7 to 7ರಿಂದ 77 ಅಂತ ನೀವೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಸ್ಪಿರಿಚುವಲ್ ಪವರ್ ಆ ತರ ಇದೆ ಸರ್. ಈ ಟೈಟಲ್ ಬಂದು ನಾನು 7 ವಯಸ್ಸಿಂದ ಕಷ್ಟಪಟ್ಟಿದ್ದು 77 ವಯಸ್ಸುವರೆಗೆ ಏನೇನ್ ಮಾಡ್ತೀನಿ, ಏನೇನ್ ಸಾಧನೆ ಮಾಡಿನಿ, ಸಾಯಬೇಕು ಅಂತ ನಾನು ಜೀವ ಸಮಾಧಿ ಆಗ್ತೀನಿ. 77 ಇವತ್ತು ಎಷ್ಟಾಯ್ತು ಬಾಸ್? ಅದನ್ನ 64 ಆಯ್ತು ಸರ್. ಅಂದ್ರೆ ಈಗ ಮಿಕ್ಕಿ 77 63 ಆಯ್ತು, 64 ಕಾಲಿಡ್ತಾ ಇತ್ತು. 4 ಕಾರಣ 77 ಪರವಾಗಿಲ್ಲ, ಟೈಮ್ ಇದೆ. ಅಂದ್ರೆ ಅಲ್ಲ 77 ಆದ್ಮೇಲೆ ನೀವು ಮಾಡದಾ? ಅಲ್ಲ ಬಾಸ್, 13 ವರ್ಷ ಆದ್ಮೇಲೆ ನೀವು ಸಿನಿಮಾ ಮಾಡದಾ? ಅಂದ್ರೆ 7ರಿಂದ 70 ಬಿಟ್ಟು ಸಮಾಧಿ ಆಗೋದು 77ನಲ್ಲಿ. ಟ್ಯಾಲೆಂಟ್ ಎಲ್ಲ ಜನಗಳಿಗೆ ತೋರಿಸ್ಬೇಕಲ್ಲ ಸರ್. ವೆರಿ ಗುಡ್. 7 ಭಾಷೆ, ನನ್ನ ಮಾತು, ಜನ, 7 ಬಟನ್, ಸಾಕ್ಸ್ ರೆಡ್ ಅಂಡ್ ವೈಟ್, ಶೂ ರೆಡ್ ಅಂಡ್ ವೈಟ್, ಇದೆಲ್ಲ ತೋರಿಸ್ಬಿಟ್ಟಿದೀನಿ. ನಾವು ವರ್ಲ್ಡ್ ಶುಡ್ ಟಾಕ್ ಟು ಮೀ ಅಬೌಟ್ ಮೀ. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಆಗುತ್ತೆ. ಓಕೆ. ಅಫ್ಜಲ್ ಅಂದ್ರೆ ಇವನೊಂದು ವಿಶಿಷ್ಟವಾದಂತ ವ್ಯಕ್ತಿ. ಅದನ್ನ ನಾನು ಹೇಳೋ ಒಂದು ಪ್ರಯತ್ನ ಮಾಡಿದೆ. ಜೊತೆನಲ್ಲಿ ಅಫ್ಜಲ್, ನನಗೆ ಒಂದ್ ದಿವಸ ಮನೆಯಲ್ಲಿ ಫೋನ್ ರಿಂಗ್ ಆಗ್ತಾ ಇತ್ತು. ನಾನು ಶೇವಿಂಗ್ ಮಾಡ್ಕೊಂತ ಇದ್ದೆ. ನನ್ ಫೋನ್ ರಿಂಗ್ ಆಯ್ತು, ಎತ್ಕೊಂಬಾರೆ ಅಂತ ನಾನು ಹೇಳಿದ ತಕ್ಷಣ ತಗೊಂಡು ಅಫ್ಜಲ್ ಸೂಪರ್ ಸ್ಟಾರ್ ಅಂತ ಇತ್ತು. ಯಾರು ಇದು ಆರ್ಟಿಸ್ಟ್ ಅಫ್ಜಲ್ ಅಂತೇಳಿ, ಹಿಂದಿಯವ್ರು ಯಾರೋ ಇರ್ಬೇಕು, ಅಂದ್ರೆ ಹಿಂದಿ ಆರ್ಟಿಸ್ಟ್ ಇರ್ಬೇಕು, ಸೂಪರ್ ಸ್ಟಾರ್ ಅಂತ ಹಾಕೊಂಡಿದಿರಲ್ಲ ಅಂತಂದು. ಇಲ್ಲಮ್ಮ, ಅವ್ರು ಸೂಪರ್ ಸ್ಟಾರ್ ಅಂತ ಪತ್ರಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಹೆಸರು ಅಫ್ಜಲ್ಲು, ಯಾರು ಅಂತ ಗೊತ್ತಾಗೋಕ್ಕೋಸ್ಕರ ಸೂಪರ್ ಸ್ಟಾರ್ ಅಂತ ಹಾಕೊಂಡಿದೀನಿ, ನೀನು ಆರ್ಟಿಸ್ಟ್ ಅಂತ ತಿಳ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದಾಯ್ತು. ಬಹಳ ಅವರ ಒಂದು ಲವಲವಿಕೆ, ಅವರ ಒಂದು, ನಾನು ಒಂದು ಮೂರನೇ ಸಿನಿಮಾ ಅಲ್ಲ ನಿಮ್ದಿದು, ಬಹಳ ವ್ಯವಸ್ಥಿತವಾಗಿ, ಅಂದ್ರೆ ಅವರ ಡಿಗ್ನಿಫೈಡ್ ಮಾತುಗಳು, ಅಂದ್ರೆ ಅವ್ರ ನಡವಳಿಕೆಗಳು, ಅವ್ರ ನಡೆ ನುಡಿ ಪ್ರತಿಯೊಂದನ್ನು ಕೂಡ ತುಂಬಾ ಕ್ಲಾಸ್ ಆಗಿ, ತುಂಬಾ ಪೊಲೈಟ್ ಆಗಿರುತ್ತೆ. ಯಾವತ್ತೂ ಕೂಡ ನೀವು ಹಾರ್ಷಾಗಿ ಆಗಿದ್ದನ್ನು ನೋಡ್ಲೇ ಇಲ್ಲ. ಆಮೇಲೆ ಇವತ್ತು ಇನ್ನೊಂದು ತೀರ್ಮಾನಕ್ಕೆ ಬಂದೆ, ಯಾವುದೇ ಮದುವೆ ಸಮಾರಂಭಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು ಬೇಡ ಅಂತ. ಅದೇ ಯಾಕೆ ಅಂದ್ರೆ ಅಲ್ಲೊಬ್ಬ ಕಲಾವಿದ ಬರ್ಲಿಲ್ಲ ಅಂತ ಕಲಾವಿದ ಆಕ್ಟ್ ಮಾಡಿದ್ರಂತೆ. ಅಕಸ್ಮಾತ್ ಹುಡುಗ ಬರ್ದೆ ಹೋದ್ ನಾನೇ ರೆಡಿ ಅಂತ ಬಂದು ನಿಂತ್ಕೊಂಡ್ಬಿಟ್ರಿ ಕಷ್ಟ. ಅದಕ್ಕೆ ನಿಮ್ಮ ನಾನು ಮದುವೆ ಕರ್ಕೊಂಡು ಹೋಗ್ಬಾರ್ದು ಅಂತ ತೀರ್ಮಾನ ತಗೊಂಬಿಟ್ಟೆ ಬ್ರದರ್. ಅಲ್ಲ, ಯಾಕಂದ್ರೆ ಅದು ಜೋಕ್ ಅಲ್ಲ ಇದು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಗ್ಬಹುದು, ಅದಕ್ಕೆ ಅದು ನನ್ನ ಜೊತೆಲಿ ಬಂದಾಗ ಆಗೋದು ಬೇಡ. ಯಾಕಂದ್ರೆ ಅದು ಗಿನ್ನಿಸ್ ರೆಕಾರ್ಡ್ ಆಗೋಗ್ಬಿಡ್ತದೆ, ಮಾಧ್ಯಮದವ್ರು ಕಾಯ್ತಾ ಇರ್ತಾರೆ ಆ ಕಾರಣಕ್ಕೆ ಅಂತ ಹೇಳಿ ಅಂತ. ಸೊ ಬಹಳ ಒಂದು ಏನು ನೆನಪುಗಳ ಮಾತು ಮಧುರ. ಅದು ಆ ಹಳೆ ಸಾಂಗು, ಅದನ್ನ ನಾನು ನೆನಪುಗಳ ಮಾತು ನೀವು ಕಳಿಸಿದಾಗ, ಅವ್ರು ಕಳಿಸಿದಾಗ ಆ ಹಾಡನ್ನ ಮುಂಗುಂತಾ ಇದ್ದೆ. ಅದನ್ನೇನ ಇದ್ರಲ್ಲಿ ಇಟ್ಕೊಂಡು ಏನೋ ಮಾಡಿದ್, ಏನು ಮಾಡಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಒಳ್ಳೇದು, ಓವರ್ ಆಲ್ ಒಳ್ಳೇದಾಗ್ಲಿ. ಆಮೇಲೆ ನನಗೆ ಇವತ್ತು ಏನಪ್ಪಾ ಅಂದ್ರೆ, ಇನ್ನೊಂದು ನಮ್ಮ ಅಫ್ಜಲ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನೀವು ಆ ಸೂಪರ್ ಸ್ಟಾರ್ ಪತ್ರಿಕೆ ಇನ್ನ ಇದೆಯಾ? ಇದೆ ಅಲ್ಲ? ಓಕೆ, ಏನೆಲ್ಲ ಮಾಡ್ತಿದ್ರಿ ಏನು ಅಂದ್ರೆ, ಶ್ರಮಜೀವಿ, ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ಪ್ರತಿಯೊಂದಕ್ಕೂ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿ ಮಾಡೋಂಥವ್ರು. ಸೊ ಅವ್ರು ನಿಮ್ಮ ಒಂದು ತಂಡ ಏನು, ಎಲ್ಲ ಎಷ್ಟೋ ಜನ, ಬಹಳ ಜನದ ಹೆಸರುಗಳು ನನಗೆ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಹೊಸದಾಗಿ ಬಂದವ್ರಿಗೆ, ಹಳಬ್ರಿಗೆ, ಎಲ್ರಿಗೂ. ಎಮ್ಮಿಗನೂರು ಅಂದ್ರೆ ನೀವು ಬಳ್ಳಾರಿ ಎಮ್ಮಿಗನೂರಾ? ಓಕೆ, ಗುಡ್. ಅಂದ್ರೆ ಉತ್ತರ ಕರ್ನಾಟಕದ ಪ್ರತಿಭೆಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ನಾನು ಉತ್ತರ ಕರ್ನಾಟಕದವನು ಆಗಿರೋದ್ರಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಹೊಸ ಪ್ರತಿಭೆಗಳು ಯಾರೇ ಆಗ್ಲಿ ಒಳ್ಳೇದಾಗ್ಲಿ. ನೀವು ಬಾಗಲಕೋಟೆ, ವೆರಿ ಗುಡ್. ನೀವು ಉತ್ತರ ಕರ್ನಾಟಕ, ಗುಡ್ 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 ಗುಡ್. ನೀವು ಮಂಗಳೂರು, ಎಲ್ಲ ಕಡೆಯಿಂದ ಮಾಡ್ಕೊಂಡ್ ಬಂದಿದ್ದೀರಿ. ಬಹಳ ನೀವು ಬಿಜಾಪುರ ತಪ್ಸ್ಕೊಂಬಂದವ್ರೆ, ಬಸ್ ಹತ್ಕೊಂಬಂದವ್ರೆ, ಹೆಂಗ ಒಟ್ಟಲ್ಲಿ ಬಂದವ್ರೆ ಬಿಡ್ರಿ. ಹೆಂಗ್ ಬಂದ್ರು ಅದೆಲ್ಲ ಬೇಡ. ಮೊದಲೆಲ್ಲ ವಲಸೆ ಬಂದ್ರು ಅಂತ ಇದ್ರು. ಯಾಕೆ ಈ ಸಿನಿಮಾಗ್ ನೋಡಿ ಎಲ್ಲ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಎಲ್ಲರೂ ವಲಸೆ ಬಂದ್ಬಿಟ್ಟವ್ರ ಅಂತ. ವೆರಿ ಗುಡ್, ಒಳ್ಳೇದಾಗ್ಲಿ. ಯಾಕಂದ್ರೆ ಎಲ್ಲ ಒಂದು ಹೊಸಬ್ರು ತಂಡ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರದು ಒಂಥರ ಸ್ವಚ್ಛವಾದಂತ ಮನಸ್ಸು. ಆಮೇಲೆ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನನಗೆ
ಮಾತಾಡಿದ ಮಾತು ಇದೆಯಲ್ಲ ಅದು ಬಹಳ ಖುಷಿ ಆಯ್ತು. ನಾನು ₹1 ಹಣ ತಗೊಳ್ಳದೇನೆ ಚೆನ್ನೈಗೆ ಕರ್ಕೊಂಡು ಹೋಗಿ ಅವ್ರ ಸಿನಿಮಾಗಳಿಗೆ ಹೆಲ್ಪ್ ಆಗ್ಲಿ, ಆಮೇಲೆ ನೆಕ್ಸ್ಟ್ ಮಂತ್ 100 ಸಿನಿಮಾ ಮೇಲ್ ಮಾಡ್ತಾ ಇದೀನಿ ಅಂತಾನು ಕೂಡ ಹೇಳಿದಿರಿ. ಬಹಳಷ್ಟು ಜನ ಚೆನ್ನಾಗಿದ್ದವರು ಬಂದು ನಿಮ್ಮ ಹತ್ರ ನಾವು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ. ದಯಮಾಡಿ ನಿರ್ಮಾಪಕರ ಸಂಘಕ್ಕೆ ಒಂದು ದಿವಸ ಫೋನ್ ಮಾಡ್ತೀನಿ, ಬನ್ನಿ. ಒರಿಜಿನಲ್ ಆಗಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಏನೇನ್ ಬ್ಯಾಲೆನ್ಸ್ ಇದಾರೆ ಅಂತ ಒಂದು ಲಿಸ್ಟ್ ಇದೆ, ಅದನ್ನ ಕೊಡ್ತೀನಿ. ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಕೆಲಸ ಮಾಡೋದು ಕಷ್ಟಪಟ್ಟವ್ರಿಗೂ ಕೂಡ ಹಣ ಹೋಗುತ್ತೆ ನಿಮ್ಮ ಮೂಲಕ ಅಂತ ನನ್ನ ಒಂದು ಅಭಿಲಾಷೆ. ಅದಕ್ಕೋಸ್ಕರ ದಯಮಾಡಿ, ಯಾಕಂದ್ರೆ ಕಷ್ಟಪಟ್ಟವ್ರಿಗೆ ಹಣ ಹೋಗ್ಲಿಲ್ಲ ಅಂದ್ರೆ ಅವ್ರ ಉಸಿರು ಸಿನಿಮಾಗಳು ಬೇರೆ ಎಫೆಕ್ಟ್ ಆಗುತ್ತೆ, ಅದಾಗಬಾರ್ದು. ಅವ್ರಿಗೆ ನೀವು ಒಂಥರ ಏನು ಆಸರೆ ಆಗಿ ಬರ್ತೀರಿ. ಅದಕ್ಕೋಸ್ಕರ ಜನವರಿನಲ್ಲಿ ದಯವಿಟ್ಟು ನಾನೇ ನಿಮ್ಗೆ ಫೋನ್ ಮಾಡ್ತೀನಿ, ಬನ್ನಿ ಕೂತ್ಕೊಳ್ಳೋದು ಸೆಟೇಟ್ ಮಾಡೋಣಂತೆ ಪ್ಲೀಸ್. ನಾಗಣ್ಣ, ನಮ್ಮ ನವಶಕ್ತಿ ನಾಗರಾಜ್ ಅಂತಾನೆ ಗಾಂಧಿನಗರದಲ್ಲಿ ಫೇಮಸ್ಸು. ಇವರು ಹೊಸದಾಗಿ ನಿರ್ದೇಶಕರ ಸಂಘವನ್ನ ಮಾಡಿ, ಅಂದ್ರೆ ಹಂಚಿಕೆದಾರರ ಸಂಘವನ್ನ ಮಾಡಿ ಈ ತರ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥವ್ರು, ನಿರ್ಮಾಣ ಮತ್ತು ಹಂಚಿಕೆ ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳನ್ನ ಅವ್ರದೇ ಆದಂತ ಕಚೇರಿಯ ಮೂಲಕ ಥಿಯೇಟರ್ಗಳನ್ನ ಕನ್ಫರ್ಮೇಶನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡ್ಕೊಡ್ತಕ್ಕಂಥದ್ದು ಏನಿದೆ. ಆಮೇಲೆ ಅವರು ಹುಟ್ಟುಹಬ್ಬದ ದಿವಸನೇ ಅವ್ರಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. 7 ರಾಜ್ಯ ದಯಮಾಡಿ ನಾಗಣ್ಣ ಅವ್ರ ಥ್ರೂ ನಿಮ್ ಸಿನಿಮಾನ ರಿಲೀಸ್ ಮಾಡಕ್ಕೆ ಏನ್ ಬೇಕೋ ಮಾಡಿ. ಮಾತುಕತೆ ಆಗಿದೆ. ಯಾ, ವೆರಿ ಗುಡ್. ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಇವತ್ತು ನಮ್ಮ ಸುರೇಶ್, ನಮ್ಮ ಖ್ಯಾತ ನಿರ್ದೇಶಕರು ಸಿದ್ಲಿಂಗಯ್ಯನವರ ಮಗ ಸುರೇಶ್ ಅವರು ಇಲ್ಲಿ ಬಂದಿದ್ದಾರೆ, ನಿರ್ಮಾಪಕರು. ಅವ್ರಿಗೂ ಕೂಡ ನಮಸ್ಕರಿಸ್ತಾ, ನಾನು ಟ್ರೈಲರ್ನ ನೋಡಿದೆ, ಸ್ವಲ್ಪ ಕನ್ಫ್ಯೂಷನ್ ಆದೆ. ಯಾಕಂದ್ರೆ ಸಾಂಗ್ ಅಲ್ಲಿ ನೀವು ಬಿಟ್ ಸಾಂಗ್ ಹಾಕಿದ್ರಲ್ಲ, ಒಂದು ಕಂಟಿನ್ಯೂಷನ್ ಸಾಂಗ್ ಇರ್ಲಿಲ್ಲ ಅಲ್ಲ, ಅಷ್ಟು ಸಾಂಗ್ಗಳನ್ನು ಕಟ್ ಮಾಡಿ ಹಾಕಿದ್ರೆ. ಸೊ ಹೀಗಾಗಿ ಆ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು. ಮತ್ತೆ ಆಮೇಲೆ ಗೊತ್ತಾಯ್ತು ನನ್ಗೆ ಅದರಿಂದ ಚೆನ್ನಾಗಿ ಒಂದು ವ್ಯವಸ್ಥೆ, ಅಂದ್ರೆ ಒಂದು ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಿದಿರಿ ಅಂತ ಅನಿಸ್ತು. ಯಾಕಂದ್ರೆ ಇದನ್ನೆಲ್ಲ ನೋಡಾದ್ಮೇಲೆ 7 ರಾಜ್ ಅವರು ನಟನೆ ಮಾಡೋದ್ರ ಜೊತೆನಲ್ಲಿ ನಿರ್ಮಾಣನೂ ಕೂಡ ಮಾಡಿದಿರಿ. ಎಲ್ಲಾ ಹಂತದಲ್ಲೂ ನೀವು ಇರೋದ್ರಿಂದ ನಿಮ್ಗೂ ಒಳ್ಳೇದಾಗ್ಲಿ, ಅಬ್ಸರ್ಗೂ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮ್ಮ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಿಕಾ ಗೆಳೆಯರಿಗೆ, ಜೊತೆಗೆ ಮುಖ್ಯ ಅತಿಥಿಗಳಿಗೆ, ಜೊತೆಗೆ ಶ್ರೀ ವಿಷ್ಣು ಸರ್ ಬಂದಿದ್ದಾರೆ, ಕುಮಾರ್ ಸರ್ ಬಂದಿದ್ದಾರೆ, ಕೊಡೆ ಮುರುಘಾ ಹೀರೋ ನಟ ನಿರ್ಮಾಪಕವಾಗಿದ್ದಾರೆ, ಮತ್ತೆ ಲಾಯರ್ ಅಸೋಸಿಯೇಷನ್ ಇಂದ ಕೆಲವು ಗೆಳೆಯರು ಬಂದಿದ್ದಾರೆ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ನೆನಪುಗಳ ಮಾತು ಮಧುರ ಇದು ನನ್ನ 3ನೇ ಸಿನಿಮಾ. ಎರಡು ಸಿನಿಮಾಗಳದ್ದು ಬೇರೆ ಬೇರೆ ಕೆಲಸ ನಡೀತಾ ಇದೆ, ಅದರದ್ದು ಮಾತು ಬೇಡ. ನೆನಪುಗಳ ಮಾತು ಮಧುರ ನಾನು ಇದು 2021 ನಲ್ಲಿ ಕಥೆ ಮಾಡಿಕೊಂಡೆ. ಸೊ ನಂದು ವಿಶೇಷ ಏನಂದ್ರೆ, ನಾನು ಕಥೆಗಳನ್ನ ಚೆನ್ನಾಗಿ ಹೇಳ್ತೀನಿ. ನಾನು ಯಾವಾಗ್ಲೂ ಅನ್ಕೊಳ್ಳೋದು, ನಾನು ತುಂಬಾ ಸಿನಿಮಾ ವಿಮರ್ಶೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಕನ್ನಡ ಸಿನಿಮಾದಲ್ಲಿ 13 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಸಿನಿಮಾಗಳು ನೋಡಿದಾಗ ಇದು ಯಾಕೆ ಹಿಂಗ್ ಮಾಡಿದ್ದಾರೆ, ಕೆಲವು ಬಡ್ಜೆಟ್ ಇರುತ್ತೆ, ಕೆಲವರು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ, ಈಗೋ ಇರುತ್ತೋ, ಅಥವಾ ಸಿನಿಮಾ ಔಟ್ ಬಂದಾಗ ಬೇರೆ ತರ ಅಂತ ಇರುತ್ತೆ. ಹಾಗಂತ ಅವರು ತಪ್ಪು ಮಾಡಿದ್ದಾರೆ ಆ ತರ ಅದೆಲ್ಲ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ. ನಾನು ಯಾಕೆ ಪ್ರಯೋಗಾತ್ಮಕವಾಗಿ, ಯಾಕೆ ಪ್ರಯೋಗ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ, ಒಬ್ಬ ನಿರ್ಮಾಪಕ ಅನ್ನೋದತ್ತ ಅವ್ನ್ ಕಷ್ಟಪಟ್ಟು ಅವ್ನ್ ಸಂಪಾದನೆ ಮಾಡಿರೋ ಹಣದಲ್ಲಿ ನಾವು ಯಾವುದೋ ಒಂದು ಒಳ್ಳೆ ಮೂಡ್ ನಲ್ಲಿ ಹೋಗ್ಬಿಟ್ಟು ಒಂದ್ ಸಿನಿಮಾ ಮಾಡ್ಬಿಡೋಣ ಅಂತ ಆಸೆ ತೋರಿಸಿ ಸಿನಿಮಾ ಮಾಡೋ ಜೈಮನ ನಂದಲ್ಲ. ನಾನು ಈ ಸಿನಿಮಾ ಮಾಡುವಾಗ ಅವ್ರಿಗೆ ಹೋಗಿ ಕಥೆ ಹೇಳ್ತೀನಿ, ಸರ್ ಒಂದ್ ಸಿನಿಮಾ ಮಾಡೋಣ, ಅದೆಲ್ಲ ಏನೂ ನಡೀಲಿಲ್ಲ. ನನ್ನ ಹೊಸತರದರಲ್ಲಿ ಒಂದು ಪಾತ್ರ ಮಾಡಿದ್ರು 7 ರಾಜ್ ಸರ್. ನನ್ನ ಡೈರೆಕ್ಷನ್ ನೋಡ್ಬಿಟ್ಟು ಅವರೇ ಕರೆದು ನನಗೆ ಗಿಫ್ಟ್ ಆಗಿ ಈ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆನಪುಗಳ ಮಾತು ಮಧುರ ಇದು ವೆಬ್ ಸೀರೀಸ್ ಸ್ಟೈಲ್ ನ ಒಂದು ಸಿನಿಮಾ. ಇದರಲ್ಲಿ ಬೋಲ್ಡ್ ಕಂಟೆಂಟ್ ಇರುತ್ತೆ. ಹೀಗಾಗಿ ಕಲಾವಿದರಿಗೆ ತಾವೇನ್ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ನಾನು ಹೇಳಿದ್ರು ಕೂಡ ಅವ್ರಿಗೆ ಹೇಳ್ಕೊಳಕ್ ನಾಚಿಕೆನೂ ಆಗ್ಬೋದು. ಬೋಲ್ಡ್ ಅಂದ ತಕ್ಷಣನೇ ಅಶ್ಲೀಲತೆ ಅಂತ ಅಲ್ಲ. ನೀವು ಈ ಸಮಾಜದಲ್ಲಿ ದಿನ ಬೆಳಿಗ್ಗೆ ಆದ್ರೆ ಪೇಪರ್ ಟಿವಿನಲ್ಲಿ ನೋಡಿ ಒಂಥರ ಮರ್ಡರು, ಬಡ್ಡಿಗೆ ತಗೊಂಡ ಹೆಣ್ಮಕ್ಳಿಗೆ ಅತ್ಯಾಚಾರ, ಇತ್ತೀಚೆಗೆ ಎಷ್ಟು ಗಲೀಜು ನ್ಯೂಸ್ ಬರುತ್ತೆ ಅಂದ್ರೆ ತಾಯಿ ಮೇಲೆ ಅತ್ಯಾಚಾರ, ಆ ಲೆವೆಲ್ಲು ಬಂದ್ಬಿಟ್ಟಿದೆ ಸಮಾಜ. ನಾವು ಅವೆಲ್ಲ ತೋರ್ಸ್ಕೊಂಡು ಸಿನಿಮಾದಲ್ಲಿ ಹಣ ಮಾಡ್ಬೇಕು ಅಂತ ಆತರ ಅಲ್ಲ. ಇದರಲ್ಲಿ ಒಂದು 4 ವಿಚಿತ್ರ ಘಟನೆಗಳನ್ನ ಒಂದು ತೆರೆ ಮೇಲೆ ತಂದಿದ್ದೀನಿ. ಅದಕ್ಕೆ ಸಂಪೂರ್ಣವಾಗಿ ಒಂದು ಬೌಂಡ್ರಿ ತರ ಮಾಡ್ಕೊಂಡು ಸ್ನೇಹದ ಬಗ್ಗೆ ಹೇಳಿದ್ದೀನಿ, ಪ್ರೀತಿ ಬಗ್ಗೆ ಹೇಳಿದ್ದೀನಿ, ಒಬ್ಬ ಕಳ್ಳನ್ ಸ್ಟೋರಿ ಬರುತ್ತೆ, ಒಂದು ಸ್ವಾಪ ಕಥೆ ಬರುತ್ತೆ.
ಇನ್ನೊಬ್ಬಂದು ಝೊಮ್ಯಾಟೊ ಡೆಲಿವರಿ ಬಾಯ್ ಕಥೆ ಹೇಳ್ತೀನಿ, ಇನ್ನೊಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋನ್ ಕಥೆ ಹೇಳ್ತೀನಿ, ಇನ್ನೊಬ್ಬ ಕುಬೇರಪ್ಪ ಅಂತ ಶ್ರೀಮಂತನ ಕಥೆ ಹೇಳ್ತೀನಿ. ಇವೆಲ್ಲ ಆಂಥಾಲಜಿ ಒಂದು ಸಂಕಲನ ಮಾಡಿ ಅಂದ್ರೆ ನಮ್ಮ ಹಿರಿಯರು ಮೊದ್ಲೇನ್ ಮಾಡ್ತಾ ಇದ್ರು, 10 ಕಥೆ ಮಾಡಿ 10 ಜನ ಡೈರೆಕ್ಟರು, 7 ಕಥೆ ಅಂತ. ಈಗ ಪೆಂಟಗನ್ ಬಂದಿದೆ, ಕಥಾ ಸಂಗಮ ಅಂತ ಬಂದಿದೆ ರಿಷಬ್ ಶೆಟ್ಟಿದು. ಈ ತರ 7 ಕಥೆ 7 ಡೈರೆಕ್ಟರ್ಗಳು ಈ ತರ ಮಾಡ್ತಾ ಇದ್ರು. ನಾನು ಇಲ್ಲಿ ಬಡ್ಜೆಟ್ ಕೊರತೆ ಅಂತ ಅಲ್ಲ, ನಾನು ಅವ್ರಿಗೆ ಜಾಸ್ತಿ ಹೊರೆ ಬೀಳಬಾರದು ಅಂತ ನಾನು ಒಬ್ನೇ ಎಲ್ಲ ನಿಭಾಯಿಸಿದ್ದೀನಿ. ಕಥೆ, ಚಿತ್ರಕಥೆ, ಸಂಭಾಷಣೆ ಜೊತೆಗೆ ಕಡೆಗೆ ಹಾಡು ನಾನು ಶೂಟ್ ಮಾಡಾದ್ಮೇಲೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನಾನೇ ನನಗೆ ಇಷ್ಟು ಮಾತ್ರ ಸಾಕು ಅಂತ ನೃತ್ಯ ಸಂಯೋಜನೆ ಕೂಡ ನಾನೇ ಮಾಡಿದೆ. 2 ಕಲಾವಿದರು ಕೈ ಕೊಟ್ಟರು. ಸರಿ, ಈಗ ಎಲ್ಲ ರೆಡಿ ಆಗಿದೆ, ಕಲಾವಿದ್ರು ಇಲ್ವಲ್ಲ ಅಂತ ನಾನು ಕೂಡ ಆಕ್ಟ್ ಮಾಡಿದ್ದೀನಿ. ಹೀಗಾಗಿ ಸಕಲ ಕಲಾವಲ್ಲವ ಇದೆಲ್ಲ ವಿಭಿನ್ನ ರೀತಿ ನಡೆದಿತ್ತು. ಸೊ ಇದನ್ನ DOP ಸ್ವಾಮಿ ಸರ್ ಅಂತ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹೆಲ್ಪಿಂಗ್ ಮೀನ್ಸ್ ನನ್ಗೆ ಏನ್ ಥಾಟ್ ಪ್ರೊಸೆಸ್ ಇತ್ತು ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಅವರು ಶ್ರಮ ಪಟ್ರು. ನಾವು ಹಗಲು ರಾತ್ರಿ ಮಾಡ್ತಾ ಇದೀವಿ, ಅಂದ್ರೆ ಪಕ್ಕಾ ಪ್ಲಾನ್ ತರ ಮಾಡ್ತಾ ಇದ್ವಿ ಶೂಟಿಂಗು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರಾಜು ಎಮ್ಮಿಗ್ಲೂರು ಒಂದು ಅತ್ಯುತ್ತಮವಾದ ರಾಗ ಸಂಯೋಜನೆ ಕೊಟ್ಟಿದ್ದಾರೆ. ಆಮೇಲೆ ಕಾರ್ತಿಕ್ ಈಶ್ವರಾಚಾರಿ ಅಂತ ಅವರು ಸಂಕಲನ DA ಎಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ನಾವು ಪ್ರೊಡ್ಯೂಸರು ಎಲ್ಲ ನೋಡಿದ್ವಿ. ನನಗೂ ಭಯ ಇತ್ತು, ಎಲ್ಲಿ ಒಂದು ಎಳೆ ಮಿಸ್ ಆಯ್ತು ಅಂದ್ರೆ ಇದು ಬೇರೆ ತರ ಸಿನಿಮಾ ಆಗ್ಬಿಡುತ್ತೆ, ಆ ಒಂದು ಭಯ ಇತ್ತು. ಜೊತೆಗೆ ನನಗೆ ತುಂಬಾ ಹೆದರಿಸಿದವರು ಸೆನ್ಸಾರ್ ಅವರು. ನಾನು ಮೊನ್ನೆ ಒಂದು ಸಿನಿಮಾ ನೋಡಿದೆ, ಕನ್ನಡ ಸಿನಿಮಾ, ಮುಂದಿನ ವಾರ ರಿಲೀಸ್ ಆಗುತ್ತೆ. ಅದರಲ್ಲಿ ಬಳಕೆಯಾಗಿರೋ ಪದ ನೋಡ್ಬೇಕು, ಥ್ರೀಸಮ್, ತಿಗ ಮುಚ್ಕೊಂಡು ಹೋಗು, ಹುಡುಗಿರ್ ಕೈನಲ್ಲಿ, ಈ ತರ ಗಲೀಜ್ ಮಾತಿದೆ. ಅದಕ್ಕೆ ಬಾರಿ ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ. ನಾವು ಹೊಸಬರು ಹೋದಾಗ 5 ಅವರ್ ಕೂರಿಸ್ಕೊಂಡಿದ್ದಾರೆ ನಮಗೆ ಸಿನಿಮಾದಲ್ಲಿ. ಕೇವಲ ಒಂದೇ ಒಂದು ವರ್ಡ್ ಥ್ರೀಸಮ್ ಅಂತ ಇದೆ ನನ್ನ ಸಿನಿಮಾದಲ್ಲೂ. ಎಲ್ಲೂ ಹೆಣ್ಮಕ್ಳು ಮೈ ಕಟ್ ತೋರಿಸೋದು, ಗಲೀಜ್ ದೃಶ್ಯಗಳು, ಅಮ್ಮನಕ್ಕೂ ಏನೂ ಇಲ್ಲ. ಕಥೆ ವಿಚಿತ್ರವಾಗಿದೆ. ಅವ್ರಿಗೂ ಗಾಬರಿ, ಏನು ಇದು ಈ ತರ ಇದೆ ಅಂತ. ಯಾಕಂದ್ರೆ ನಾವು ಪದೇ ಅದೇ ತರ ಹೊಡಿ ಹೀರೋಯಿಸಮ್ ಅದೇ ತರ ಮಾಡ್ಕೊಂಡಿರಕ್ಕಾಗಲ್ಲ. ಕಂಟೆಂಟ್ ಸಿನಿಮಾ ಅಂದಾಗ ಕಂಟೆಂಟ್ ಹೋಗ್ಬೇಕು. ಇಲ್ಲ, ಅವ್ರಿಗೆ ಬಾರಿ ಕೊಟ್ಟಿದ್ದಾರೆ. ಅದು ಏನು ಮಾಡಕ್ಕಾಗಲ್ಲ. ಹೌದು, ನನಗೆ 5 ಅವರ್ ಕಾರಿಸ್ಕೊಂಡು ಕೊಡೋದೇ ಇಲ್ಲ ಅಂತಾರೆ. ಇದು ಏನೇನೋ ಇದಾಯ್ತು. ಕಡೆಗೆ ನಾನು ಹೇಳ್ದೆ, ಕನ್ನಡ ಸಿನಿಮಾಗಳಿಗೆ ನೀವೇ ಸಾಯಿಸ್ತಾ ಇದ್ದೀರಾ, ಮೊದ್ಲೇ ಜನ ಬರ್ತಾ ಇಲ್ಲ. ನಾವ್ ಏನೋ ಒಂದು ಹೊಸ ಟ್ರೈ ಮಾಡ್ತಾ ಇರುವಾಗ ಹೊಸ ಕಲಾವಿದರ ಹಾಕೊಂಡು ಏನೋ ಒಂದು ನಮ್ಮಲ್ಲೂ ತಪ್ಪಿರುತ್ತೆ. ಆ ತಪ್ಪು ಇಟ್ಕೊಂಡು ಇರೋ ಬಡ್ಜೆಟ್ ನಲ್ಲಿ ಹೊಸ ಕಲಾವಿದರ ಹತ್ರ ಕೆಲಸ ತೆಕ್ಕೊಂಡು ಒಂದ್ ಸಿನಿಮಾ ಅಂತ ಒಂದು ಕನ್ಸನ್ನ ಈಡೇರಿಸ್ಕೊಳಕ್ ಹೋದಾಗ ಆ ತರ ಬಂದಾಗ ನಿಜವಾಗ್ಲೂನು ಒಂಥರ ಬೇಜಾರಾಗ್ಬಿಡುತ್ತೆ. ಇದೇ 3 ತಿಂಗಳಿಂದ ನಾನು ಸುಮ್ಮನಾಗ್ಬಿಟ್ಟೆ, ಇದೇನೇ ಹಿಂಗಾಗುತ್ತೆ ಅಂತ. ಕಡೆಗೆ ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಸಿನಿಮಾ ನೋಡಿದ್ರು. ಅವ್ರಿಗೆ ತುಂಬಾ ಖುಷಿ ಆಯ್ತು. ಏನು ಇಲ್ವಲ್ಲ ಇದರಲ್ಲಿ, ಮತ್ತೆ ಯಾಕೆ ಅಂತ ಅವ್ರಿಗೆ ಅನ್ಸು. ಅವಾಗ ನನಗೆ ಧೈರ್ಯ ಬಂತು. ಹಾಗೆ ಕರೆಕ್ಟ್ ಆಗಿ ಇವತ್ತು ಅವ್ರ ಬರ್ತ್ಡೇ ದಿವಸನೇ ನಾನು ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಶುರು ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದೆ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡೋಣ ಅಂತ. ನೆನಪುಗಳ ಮಾತಂಬುದರ ನಾನು ಇಲ್ಲ ಅದು ಮಾಡ್ಬೇಡ. ಸೊ ಇಷ್ಟು ನಮ್ಮ ಕಥೆ. ನೆನಪುಗಳ ಮಾತು ಮಧುರ ಚಿತ್ರಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಇರ್ಲಿ. ಈ ಅಬ್ಬರದ ಕಾಂತಾರ ಸ್ಟೈಲು, KGF ಸ್ಟೈಲು, ಬೇರೆ ಭಾಷೆಯ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಈಗ ಬರ್ತಾನೆ ಇದೆ. ಅದರಲ್ಲಿ ನಮ್ಮ ಚಿನ್ಕುರ್ಳಿ ಅಂತ ಹೊಸ ಕಲಾವಿದರ ಒಂದು ಪರಿಶ್ರಮದಿಂದ ಒಂದು ಚಿಕ್ಕ ಕಂಟೆಂಟ್ ಸಿನಿಮಾ ಇದು. ಎಂಜಾಯ್ ಮಾಡಬಹುದು. ಪ್ರತಿ 25 ನಿಮಿಷಕ್ಕೆ ಒಂದೊಂದು ಕಥೆ ಬರುತ್ತೆ. ನಿಮ್ಗೆಲ್ಲೂ ಬೋರ್ ಆಗಲ್ಲ. ಹಾಡು ಚೆನ್ನಾಗಿದೆ. ಸೊ ಎಲ್ಲಾ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ವಿಶೇಷ ಪತ್ರ ನಾನೇನು ಸೃಷ್ಟಿ ಮಾಡಿಲ್ಲ. ಅವ್ರಿಗೆ ಆ ವಯಸ್ಸಿಗೆ ತಕ್ಕನಾದ ಅವರು ಪಾತ್ರ ಇರುತ್ತೆ. ಕಥೆಗೆ ತಕ್ಕನಾದ 2 ಹಾಡಿದೆ ಅವ್ರಿಗೆ. ಅವ್ರು ಪ್ರೊಡ್ಯೂಸರ್ ಅಂತ ನನ್ನ ಹತ್ರ ಬಂದ್ ಕಥೆ ಕೇಳಲಿಲ್ಲ. ಯಾರ್ ಹೀರೋಯಿನ್, ಯಾರ್ ಆಕ್ಟರ್ ಏನು ಕೇಳಲಿಲ್ಲ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಕೇಳ್ತಾರೆ. ಆಲ್ಮೋಸ್ಟ್ ಮೊದಲೇ ವಿಚಾರ ಅವ್ರ ಎಲ್ಲಾನು ಇಲ್ಲಿವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ನಾನು ಕೂಡ ಉಳಿಸ್ಕೊಂಡಿದ್ದೀನಿ. ಅವ್ರಿಗೆ 1 ರೂಪಾಯಿನೂ ಹೆಚ್ಚು ಕಡಿಮೆ ಆಗ್ತೀರ, ಯಾವ 1 ರೂಪಾಯಿನೂ ಮೋಸ ಆಗ್ದಿರತ್ತ ನೋಡಿ ಅವ್ರ ಸಾರಥಿ ಆಗಿದ್ದೀನಿ. ಯಾಕಂದ್ರೆ ಸಿಕ್ಕಿದ್ರೆ ಇನ್ನೊಂದು ಅವಕಾಶ ಸಿಗಲಿ, ಇಲ್ಲ ಅಂದ್ರೆ ಬೇಡ, ನಾವು ಇದು ಮಾಡ್ಕೊಳ್ಳೋದು ಬೇಡ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ. ನಮ್ ಕಥೆ ಡಿಸೆಂಬರ್ ನಲ್ಲಿ. ಸರ್ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ಫ್ಲಾಶ್ ಬ್ಯಾಕ್ ಅದು ಇದು ಹಾವು ಏನು ಇರಲ್ಲ. ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಇದು ಸಿನಿಮಾ ಸರ್. ನಾವು ಅಂದ್ಕೊಂಡಿರೋದು 4 ಜನದ್ದು ಸ್ನೇಹದ ಬಗ್ಗೆ ಹೇಳ್ತೀನಿ. 4 ಹೀರೋಗಳು ಇರ್ತಾರೆ.
ಆ ಹೀರೋಗಳ ಮುಖಾಂತರ ಒಂದು ಕಥೆ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಒಬ್ಬ ವಿಲನ್ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಇನ್ನೊಬ್ಬ ಸಬ್ ವಿಲನ್ ಬರ್ತಾನೆ. ಅವ್ರೆಲ್ಲರಿಗೂ ಪ್ರಾಯಶ್ಚಿತ ಆಗ್ಲೇಬೇಕಲ್ಲ, ಸಿನಿಮಾ ಅಂದ್ಮೇಲೆ ಅಲ್ಲ, ಲೈಫ್ ಅಂದ್ರೂ ಪ್ರಾಯಶ್ಚಿತ ಆಗ್ಲೇಬೇಕು. ಯಾರೋ ಒಂದು ಜೋಡಿ ಉಳ್ಕೊಳ್ಳುತ್ತೆ, ಅವ್ರ ಮುಂದೆ ಏನಾಗುತ್ತೆ ಪಾರ್ಟ್ 2 ನಿರೀಕ್ಷಿಸಿ, ಅತಿ ಶೀಘ್ರದಲ್ಲೇ ಶುರು ಮಾಡೋಣ, ಅದರಲ್ಲಿ ಸಮಸ್ಯೆ ಇಲ್ಲ. ಸೊ ನನ್ನ ಮಾತು ಇಷ್ಟಿರ್ಲಿ. ಸೊ ಮುಂದೆ ನಿಮ್ಮೆಲ್ಲರಿಗೂ ಸಿನಿಮಾ ತೋರಿಸಿ ನಾನು ರಿಲೀಸ್ ಮಾಡ್ತೀನಿ. ಡಿಸೆಂಬರ್ ನಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ, ಸರ್ ಹೇಳಿದ್ದಾರೆ. ಸೊ ಡಿಸೆಂಬರ್ ನಲ್ಲಿ ಬಂದ್ಬಿಡೋಣ ಅಂತ ಒಂದು 2 ಡೇಟ್ ಇಟ್ಕೊಂಡಿದೀನಿ, ಅದಕ್ಕೆ ಇವ ಡೇಟ್ ಎಲ್ಲ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ, ನೋಡೋಣ. ಎಲ್ರಿಗೂ ನಮಸ್ತೆ. ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಮತ್ತೆ ನಮ್ಮ ಚಿತ್ರತಂಡಕ್ಕೂ ನನ್ನ ನಮಸ್ಕಾರಗಳು. ಹ್ಯಾಪಿ ಬರ್ತ್ಡೇ ಶಿವರಾಜ್ ಸರ್. ನೀವು 100 ಕಾಲ ಚೆನ್ನಾಗಿರಿ. ನಿಮ್ಮೆಲ್ಲ ಕನಸುಗಳು 77 ಚೆನ್ನಾಗಿರಿ ಸರ್. ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾವು ನಮ್ಮ ತಂಡದಿಂದ ಹೇಳ್ತೀವಿ ಸರ್. ಅಫ್ಜಲ್ ಸರ್ ಜೊತೆ ಸೇರಿ ಇದು ನಾನು 4ನೇ ಚಿತ್ರ ಮಾಡ್ತಾ ಇದ್ದೀನಿ. ಒಂದು ಸಾರಿ ರಾಗಿಣಿ ಮೇಡಮ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಮತ್ತೆ ಹೊಸತರ ಅಂತ, ಮೊಬೈಲ್ ರಾಜ ಅಂತ, ಇದು ನೆನಪುಗಳ ಮಾತು ಮಧುರ. ಇದರಲ್ಲಿ ಹಾಡಿರೋ ಸಿಂಗರ್ಗಳು ಸಹಿತ ಒಳ್ಳೊಳ್ಳೆ ಸರಿಗಮಪದಲ್ಲಿ ಬಂದಂತ ಸಿಂಗರ್ಗಳೇ ಹಾಡಿದ್ದಾರೆ. ಹಾಡುಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ನೆನಪುಗಳ ಮಾತು ಮಧುರ ಮೂವಿ ಸಾಂಗ್ಸ್ ಅಂದ್ರೆ ಸಿಗ್ತವೆ, ಕೇಳಿ. ಬಹಳ ಚೆನ್ನಾಗಿದೆ. ಸಿನಿಮಾನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮಾಧ್ಯಮದವರ ಮತ್ತೆ ಕನ್ನಡ ಜನದ ಆಶೀರ್ವಾದದಿಂದ ಜನ ಬಂದು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡ್ಲಿ, ಚಿತ್ರತಂಡಕ್ಕೆ ಒಳ್ಳೆ ಸಹಕಾರ ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅವಕಾಶ ಮಾಡಿಕೊಟ್ಟಂತ ಅಫ್ಜಲ್ ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಮೇನ್ ಗೆಸ್ಟ್ ಅವರು ಎಲ್ರಿಗೂ ನಮಸ್ತೆ. ರಾಜ್ಪ್ರಭು ರವಿಕುಮಾರ್ ಅಂತ. ಈ ಸಿನಿಮಾ ಮಾಡಿದಾಗ ಸ್ವಲ್ಪ ಕಷ್ಟ ಇತ್ತು, ಬಟ್ ಹೆಂಗೋ ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರೂ ಒಳ್ಳೆ ರೀತಿಯಲ್ಲಿ ನನಗೆ ಚಾನ್ಸ್ ಕೊಟ್ಟು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದವರು ನಮ್ಮ ಅಫ್ಜಲ್ ಭಾಯ್ ಅವರು. ಸೊ ತುಂಬಾ ಥ್ಯಾಂಕ್ಸ್ ಅಂತ ಎಲ್ರಿಗೂ ಇಟ್ಕೊಂಡು ಸಪೋರ್ಟ್ ಮಾಡಿದಾರಂತ ನಮ್ಮ ಆರ್ಟಿಸ್ಟ್ ಆಗ್ಲಿ, ಹೀರೋಯಿನ್ ಆಗ್ಲಿ, ಪ್ಲಸ್ ನಮ್ಮ ಹೀರೋಗಳಾಗ್ಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೂ ತುಂಬಾ ಥ್ಯಾಂಕ್ಸ್. ಬಾಲ ಇದೆ, ನೀವು ರಿಲೀಸ್ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಸಿಷ್ಠ ಬಂಟನೂರ್ ಅವ್ರು ಮಾತಾಡ್ಬೇಕು. ನನ್ನ ಹೆಸರು ವಸಿಷ್ಠ ಬಂಟನೂರ್ ಅಂತ. 2 ಸಿನಿಮಾ ನಿರ್ದೇಶಕ. ಈ ಸಿನಿಮಾದಿಂದ ನನಗೆ ನಟನಾಗಿ ಪ್ರಮೋಷನ್ ಮಾಡಿದ್ದಾರೆ ಅಫ್ಜಲ್ ಅವರು. ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ಒಂದು ನಮಸ್ಕಾರ. ಪತ್ರಿಕೋದ್ಯಮ ಎಲ್ಲ ಮಿತ್ರರಿಗೆ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ. ಈ ಸಿನಿಮಾದಲ್ಲಿ ಅಭಿ ಅನ್ನೋ ಪಾತ್ರ ಮಾಡಿದ್ದೀನಿ. 4 ಕಥೆಗಳು ಇರುವಂತ ಒಂದು ಸಿನಿಮಾ. ಅದರಲ್ಲಿ ನಂದೊಂದು ಪಾತ್ರ ಇದೆ, ಮುಖ್ಯವಾದ ಪಾತ್ರ ಇದೆ, ಹಾಡಿದೆ. ಒಂದು ಇವತ್ತಿನ ಜನರೇಷನ್ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ತುಂಬಾ ವಿಷಯಗಳು ಗೊತ್ತು ಎಲ್ರಿಗೂ, ಬಟ್ ಯಾವ್ದು ಟಚ್ ಮಾಡಕ್ ಆಗದೆ ಇರೋ ವಿಷಯನ ಟಚ್ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ನನಗಿದೆ. ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನೀವು ಎಲ್ಲಾರು ಕೇಳಿರ್ತೀರಿ, ಬಟ್ ಪರದೆ ಮೇಲೆ ಆ ಒಂದು ಸಂಗತಿನ, ಆ ಒಂದು ವಿಷಯವನ್ನ ನೋಡಿರಲ್ಲ. ಸೊ ಆ ತರದ ವಿಷಯವನ್ನ ತಗೊಂಡು ಹೆಣ್ದು ಈ ಒಂದು ಸಿನಿಮಾ ಆಗಿದೆ. ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಹಾಡಿನ ಸಾಲ್ಗಳಾಗ್ಲಿ, ಮ್ಯೂಸಿಕ್ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮನ್ನೆಲ್ಲ ಎಲ್ಲ ಹೊಸಬ್ರೇ ಇರೋದ್ರು, ಆಲ್ಮೋಸ್ಟ್ ಎಲ್ಲ ಹೊಸಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಎಲ್ಲ ಒಂದು ಸಂಯೋಜನೆ ಆಗಕ್ಕೆ ನಮ್ಗೆ ಅಫ್ಜಲ್ ಅವ್ರ ಕಾರಣ. ಸೊ ಅವಕಾಶ ಕೊಟ್ಟಂತ ಅಫ್ಜಲ್ ಅವ್ರಿಗೆ ಮತ್ತೆ ಸೆವನ್ ರಾಜ್ ಸರ್ಗೆ ತುಂಬಾ ಧನ್ಯವಾದಗಳು. ಈಗ ಬಂದ ತಕ್ಷಣ ಸೆವನ್ ರಾಜ್ ಅವ್ರು ಹೇಳಿದ್ರು, ಮೋಸ್ಟ್ಲಿ ಸಿನಿಮಾ ಪೂರ್ತಿ ನೋಡಿರ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂದ್ರು. ಥ್ಯಾಂಕ್ ಯು ಸರ್. ನಿರ್ದೇಶಕರು ಮತ್ತೆ ನಿರ್ಮಾಪಕರು ಹೊಗಳದ ಮೇಲೆ ಮುಗಿದೋಯ್ತು, ನಾವು ಪಾಸ್ ಆದ್ವಿ ಅಂತ. ಇನ್ನ ಮಿಕ್ಕಿದ್ದು ಜನ ನೋಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರುವ ಎಲ್ರಿಗೂ ತುಂಬಾ ಧನ್ಯವಾದಗಳು. ನಮ್ಗೆ ಚಾನ್ಸ್ ಕೊಟ್ಟಿರೋ ಅಫ್ಜಲ್ ಸರ್ ಮತ್ತೆ ನಮ್ಮ ಅನ್ನದಾತ ಪ್ರೊಡ್ಯೂಸರ್ ಸರ್, ನಿಮ್ಗೂ ಧನ್ಯವಾದಗಳು. ವಿಶ್ ಯು ಮೋರ್ ಮೆನಿ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ನಿಮ್ ಎಷ್ಟು ವರ್ಷ ಇರ್ತೀರಾ ಅಷ್ಟು ವರ್ಷ ಚೆನ್ನಾಗಿ ಬಾಳಿ ಕನ್ನಡ ಫಿಲ್ಮ್ ಮಾಡ್ತಾ ಇರಿ ಸರ್. ನಮ್ಗಳಿಗೆ ಚಾನ್ಸ್ ಕೊಡ್ತಾ ಇರಿ. ಮತ್ತೆ ನಾವು ಗಾಡಿ ಪದೇ ನಿಮ್ ಜೊತೆ ಎದುರು ಬಂದಿದ್ದೀನಿ. ಫಿಲ್ಮ್ ಕಂಪ್ಲೀಟ್ ಆಗಿದೆ, ರಿಲೀಸ್ ರೆಡಿ ಆಗಿದೆ. ಸೊ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರು, ನಿಮ್ಮಿಂದ ನಾವು ಇನ್ನೂ ಎದುರೋಗ್ಬೇಕು ಸರ್. ದೊಡ್ಡ ಫಿಲ್ಮ್ಗಳ ರೇಸಲ್ಲಿ ನಮ್ದೊಂದು ಫಿಲ್ಮ್ ನಿಂತಿದೆ. ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಕನ್ನಡ ಜನತೆ ನೋಡ್ತಾರೆ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೊಡೆಮುರ್ಗ ನೀವು ನೋಡಿರ್ಬೋದು, 5 ಕೋಟಿ ಬಜೆಟ್, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಆ ಸಿನಿಮಾನ ನಮ್ ಡೈರೆಕ್ಟ್ರು ಆಗಲ್ಲ ಅಂದ್ಬಿಟ್ರು. ನಮ್ ಪ್ರೊಡ್ಯೂಸರ್ ಎತ್ತಿ ಆರ್ಟ್ ಡಿಸ್ಕ್ಲೆಲ್ಲ ಎತ್ತಿ ಸೈಡ್ ಬಿಸಾಕಿದ್ರು ಆ ಸಿನಿಮಾನ.
ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ದೆ. ಈ ಫಿಗರ್ ಹಾಕೊಂಡು ಹೀರೋಗ್ ಆಕ್ಟ್ ಮಾಡಿದ್ದೀರಾ, ಏನ್ ಮಾಡ್ತೀರಾ ಅಷ್ಟೇ ಅಂತೇಳಿ ಹೀಯಾಳ್ಸಿದ್ರು ಸುಮಾರು ಜನ, ಸುಮಾರು ಇಂಡಸ್ಟ್ರಿಯಲ್ಲಿ ಹೀಯಾಳ್ಸಿದ್ರು. ಅದಕ್ಕೆ ದೇವರು ಏನೋ ಗೊತ್ತಿಲ್ಲ, ನನ್ನ ಅಪ್ಪು ಸರ್ ಇಲ್ಲಿಲ್ಲ, ನನ್ನ ಅಪ್ಪು ಸರ್ ಆಶೀರ್ವಾದದಿಂದ ಆ ಸಿನಿಮಾನ ನಾನು ಸೇಲ್ ಮಾಡಿದೆ. ಫಸ್ಟ್ ಟೈಮ್ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಯ್ತು ಸಿನಿಮಾದು. ಅದಾದ್ಮೇಲೆ ತಮಿಳಾಯ್ತು, ತಮಿಳಾದ್ಮೇಲೆ ಈಗ ಹಿಂದಿ ಬರ್ತಾ ಇದೆ, ತೆಲುಗು ಅದೆಲ್ಲ ಬರ್ತಾ ಇದೆ. ಎರಡನೇ ಸಿನಿಮಾ ಮುರುಘಾಸನ್ ರಬ್ ಕಾನೂನ್, ಅದು ನಾನು ಔಟ್ರೇಕ್ ಮಾರಿ 6 ತಿಂಗಳ ಮೇಲೆ ಆಯ್ತು ಸೇಲ್ ಮಾಡ್ಕೊಂತಾನೆ. ಈಗ ಸಣ್ಣ ಪುಟ್ಟ ಸಿನಿಮಾಗಳು ಸ್ವಲ್ಪ ಬರ್ತಾ ಇದೆ, ಅದನ್ನ ತಗೊಂಡು ಏನೋ ಒಂದು ಬಿಸ್ನೆಸ್ ಮಾಡೋ ಒಂದು ಧೈರ್ಯ ಮಾಡಿ ಮಾಡ್ತಾ ಇದ್ದೀನಿ. ಇವ್ರ ಸಿನಿಮಾ ಚೆನ್ನೈಲಿ ಹಾಕ್ಸ್ದೆ, ನಮ್ಮ ಸಾರು ಒತ್ತಾಯದಿಂದ ಬನ್ನಿ ಸರ್ ಅಂದ್ರೆ ಇವ್ರು ಬಂದಿಲ್ಲ, ನಮ್ಮ ಅಫ್ಜಲ್ ಸಾರು ಡೈರೆಕ್ಟ್ರು ಕರ್ಕೊಂಡೋಗಿದ್ದೆ. ಇವ್ರ ಜೊತೆಲಿ ಒಂದು 4 ಸಿನಿಮಾ ತಗೊಂಡೋಗಿದ್ದೆ ನಾನು. ಅಲ್ಲಿ ತಗೊಂಡೋಗಿ ಸಿನಿಮಾ ಪ್ರೆಸೆಂಟ್ ಮಾಡಿದೆ, ಎಲ್ಲ ನೋಡಿದ್ದಾರೆ. ಇವ್ರ ಸಿನಿಮಾ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇವ್ರದ್ದು ಓಕೆ ಆಗಿದೆ. ಅವ್ರದ್ದು ಆಲ್ರೆಡಿ ಸೈನ್ ಬರ್ಬೇಕಷ್ಟೇ, ಬಿಗ್ನೆಸ್ ಮಾಡಿಕೊಟ್ಟಿದ್ದೀನಿ. ಅದು ಏನಂದ್ರೆ ನಮ್ಮ ಪ್ರೊಡ್ಯೂಸರ್ಗಳು ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡ್ರೆ 1000 ಜನ ಊಟ ಮಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ಗಳು ಅಂದಾತ್ರ ಇಲ್ಲ ಅಂದ್ರೆ ಎಲ್ಲಿ ಊಟ ಮಾಡ್ತೀರಾ? ಯಾರು ಬಿಸ್ನೆಸ್ ಇರುತ್ತೆ, ಏನಿರುತ್ತೆ? ಈಗ ಒಂದು ಸಿನಿಮಾ ಮಾಡ್ತಾರೆ, ತುಂಬಾ ನೋವು ಪಡ್ತಾ ಇದೀನಿ. ಏನಂದ್ರೆ ನಮ್ಮ ಮಾಧ್ಯಮದವರಾಗ್ಲಿ, ನಮ್ಮ ಉಮೇಶನಿಗೆ ಹೇಳ್ತಾ ಇದೀನಿ, ನನ್ನ ಸಿನಿಮಾ, ನನ್ನ ಭಾಷೆ, ತಾಯಿ ಭಾಷೆ ಕನ್ನಡ ಸಿನಿಮಾ ಒಂದು ಸ್ಯಾಟಲೈಟ್ ರೈಟ್ ಈಗ ಅವ್ರು 25 ಲಕ್ಷ ಮಾಡಿದ್ರು, 50 ಲಕ್ಷ ಮಾಡಿದ್ರು, 1 ಕೋಟಿ ಮಾಡಿದ್ರು, 10 ಕೋಟಿ ಮಾಡಿದ್ರು, 100 ಕೋಟಿ ಅದಕ್ಕೊಂದು ಬಜೆಟ್ ಅಂತೇಳಿ ನಮ್ಮ ಚಾನೆಲ್ಗಳಲ್ಲಿ ತಗೊಳ್ಬೇಕು. ಆ ತರ ಅವ್ರು ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ದಯವಿಟ್ಟು. ಯಾಕಂದ್ರೆ ತುಂಬಾ ಕಣ್ಣೀರ್ ಬರ್ತಾ ಇದೆ. ಕೆಲವರು ಸಿನಿಮಾಗಳು ಮಾಡ್ತಾರೆ, ತಗೊಂಡ್ ಬರ್ತಾರೆ, ಬಿಸಾಕಿರ್ತಾರೆ. ಸಿನಿಮಾ ರಿಲೀಸ್ ಆಗುತ್ತೆ, ಬಿಗ್ನೆಸ್ ಆಗಲ್ಲ. ಆ ಬಿಗ್ನೆಸ್ ಹೇಳಿ ಅವ್ರಿಗೆ ಗೊತ್ತಾಗಲ್ಲ. ನಾನೊಂದು ದೊಡ್ಡ ವೇದವೇ ಅಲ್ಲ, ನಾನು ಹಿಂಗ್ ಕಷ್ಟಪಡ್ಕೊಂಡು ಬಂದಿರೋದೆ. ಏನೋ ಸ್ವಲ್ಪ ರೂಟ್ ಸಿಕ್ತು, ಆ ರೂಟ್ ಅಲ್ಲಿ ಈಗ್ಲೇ ಒಂದು 6 ಸಿನಿಮಾ ಮಾಡಿದೀನಿ. ಈಗ 6 ಸಿನಿಮಾ ಮಾಡಿದೀನಿ. ಜನವರಿಗೆ ಇದೇ ಮುಂದೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, 105 ಸಿನಿಮಾ ತಗೊಳ್ತಾ ಇದೀನಿ. ಯಾವ ಸಿನಿಮಾಗಳು ನಿಂತಿದೆಯೋ ಆ ಸಿನಿಮಾಗಳು 105 ಸಿನಿಮಾ ತಗೊಳ್ಳೋ ಶಕ್ತಿ, ಭರವಸೆ ತುಂಬಿದ್ದಾರೆ. ಅದನ್ನ ನಾನು ಮಾಡ್ತಾ ಇದ್ದೀನಿ. ಈ 5 ಸಿನಿಮಾದಲ್ಲಿ ಇವ್ರದೊಂದು ಸಿನಿಮಾ ಆಗಿದೆ, ಇನ್ನೊಂದು ಸಿನಿಮಾ ಒಂದಾಗಿದೆ ಬಂಡೆ ಸಾಹೇಬ ಅಂತೇಳಿ. ಇಬ್ಬರದೂ ಬಿಸ್ನೆಸ್ ಮಾಡ್ಕೊಂಡಿದೀನಿ. 1 ರೂಪಾಯಿ ಲಾಭ ಇಟ್ಕೊಂಡಿಲ್ಲ, 1 ರೂಪಾಯಿ ಅವ್ರ ಹತ್ರ ಖರ್ಚು ಮಾಡಿಸಿಲ್ಲ. ನಾನ್ ಖರ್ಚು ಮಾಡಿ ಕರ್ಕೊಂಡೋಗಿ ಮಾಡಿಸಿದೀನಿ. ಇನ್ನೇನಿದ್ರು ಕೇಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತಾ ಇದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಅಪ್ಪ. ಅಫ್ಜಲ್ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ಮುಂಚೆ ಅವ್ರ ಜೊತೆ ಹೊಸ ತರ ಅಂತ ಮೂವಿ ಮಾಡಿದ್ದೆ, ಅದರಲ್ಲಿ ಅಲ್ಟಿಮೇಟ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಅದರಲ್ಲಿ ಆಕ್ಟರು, ಡ್ಯಾನ್ಸರು, ಫೋಟೋಗ್ರಾಫರ್ ಎಲ್ಲ ಮಾಡಿದ್ದೆ. ಆಮೇಲೆ ಸೆಕೆಂಡ್ ಈ ಮೂವಿಯಲ್ಲಿ, ಇದರಲ್ಲೂ ಒಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬಾ ಚೆನ್ನಾಗಿದೆ. ನಂದು ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿದೆ, ಇದರಲ್ಲಿ ಒಂಥರ ತುಂಬಾ ಖುಷಿ ಆಗಿದೆ. ಫ್ರೆಂಡ್ ಕ್ಯಾರೆಕ್ಟರ್, ಒಬ್ಬ ಫ್ರೆಂಡ್ ಹೆಲ್ಪ್ ಮಾಡ್ತೀನಿ, ಅದರಿಂದ ಮುಂದೆ ಏನಾಗುತ್ತೆ ಅಂತ ರನ್ ಆಗೋದು. ನಾನ್ ರಿಯಲ್ ಲೈಫ್ ಅಲ್ಲೂ ಸಿಂಗಲ್, ಸ್ಕ್ರೀನ್ ಅಲ್ಲೂ ಸಿಂಗಲ್. ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅವ್ರು ನೋಡಿ. ಆತರ ಅಂತೇನಿಲ್ಲ. ಅಫ್ಜಲ್ ಸರ್ ಇಂದ ಫೋಟೋಗ್ರಾಫಿ ಆರ್ಟಿಸ್ಟ್ ಆಗಿದ್ದೀನಿ. ಇದೇ ನನ್ ಒಂಥರ ತುಂಬಾ ಖುಷಿ ವಿಷಯ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಒಂದು ಭಾವನೆ ಬರುತ್ತೆ. ನೆನಪುಗಳ ಮಾತು ಮೊದಲಾದ್ರೆ ಈ ನೆನಪುಗಳಿಲ್ಲದೆ ಇರುವಂತವ್ರು ಯಾರು ಇಲ್ಲ. ಅದರಲ್ಲಿ ಸಿನಿಮಾ ಅಂದ್ರೆ ಒಂದು ಕನಸು, ಸಿನಿಮಾ ಅನ್ನೋದೇ ಒಂದು ಕನಸು. ಈ ಕನಸಿಗೆ ಬಣ್ಣ ಕಟ್ಕೊಂಡು ನಿರ್ದೇಶಕರು ಒಂದಷ್ಟು ಜನಗಳನ್ನ ಜೊತೆಗೆ ಮಾಡಿಕೊಂಡು ಒಂದು ಸಿನಿಮಾ ಅಂತ ಮಾಡ್ತಾರೆ. ಪ್ರಾಕೃತಿಕವಾಗಿ ನಾವು ಹೇಳೋದಾದ್ರೆ, ಬ್ರಹ್ಮ ನಮ್ಮ ಹಣೆ ಬರಹಗಳನ್ನ ಬರೆದು ತಂದೆ ತಾಯಿಯ ಮೂಲಕ ನಮ್ಮನ್ನ ಜನ್ಮ ಕೊಟ್ಟು ಭೂಮಿ ಕಳಿಸ್ತಾನೆ. ಇಲ್ಲಿ ಪ್ರಮುಖವಾದೇನಪ್ಪ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮ, ಯಾಕಂದ್ರೆ ನಿರ್ದೇಶಕ ಸಿನಿಮಾಗೆ ಜನ್ಮ ಕೊಟ್ಟು ಅದಕ್ಕೆ ಹಣೆ ಬರ ಬರೀರಿ ಅಂತ ಈ ಬ್ರಹ್ಮನ ಮುಂದೆ ಇಟ್ಟಿದ್ದಾರೆ ಸಿನಿಮಾ. ಸಿನಿಮಾವನ್ನ ಜನಗಳಿಗೆ ತಲುಪಿಸುವಂತ ನಿಜವಾದ ಒಂದು ಸ್ವರೂಪ ಅಂದ್ರೆ ಪತ್ರಿಕಾ ಮಾಧ್ಯಮ. ನೀವೇ ನಿಜವಾಗ್ಲೂ ಸಿನಿಮಾ ರಂಗಕ್ಕೆ ನೀವೇ ಬ್ರಹ್ಮನ ಹಾಗೆ. ಸಿನಿಮಾದ ಹಣೆ ಬರಹವನ್ನ ಬರೆಯೋರು ನೀವೇ, ಅದರ ಕಳೆ ಬರಹಗಳನ್ನ ತೆಗೆದು ಹೊರಗಡೆ ಹಾಕೋರು ನೀವೇ. ಒಂದು ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದೆ ಒಂದು ಹೊಸ ತಂಡ. ಅದರಲ್ಲೂ ಅಫ್ಜಲ್ ಅವರು ಹೇಳಿರುವಂತ ಮಾತುಗಳನ್ನ ಕೇಳಿದಾಗ ಒಂದಷ್ಟು ಮೌಲ್ಯಗಳ ಜೊತೆಗೆ ಸಿನಿಮಾವನ್ನ ಮನಮುಟ್ಟುವ ಹಾಗೆ ಮಾಡಿದರೆ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ತಡವಾಗಿ ಬಂದೆ, ಟ್ರೈಲರ್ ಸಹ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಸಿನಿಮಾಗೆ ಯಶಸ್ವಿ ಆಗ್ಲಿ. ಆಮೇಲೆ ನಮ್ಮ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರಕ ಸಂಘದ ಪರವಾಗಿ ನಾನು ಅವರಿಗೆ ಪಿಕ್ಚರ್ ರಿಲೀಸ್ಗೆ
ಏನ್ ಬೇಕಾದ್ರೂ ಬಿಡುಗಡೆಗೆ ಸಂಪೂರ್ಣ ಸಹಕಾರ ಮಾಡ್ತೀನಿ ಸರ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಡೈರೆಕ್ಟರ್ ಎಲ್ಲರಿಗೂ ತಂತು ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು.